ಏ ಮಂಗ, ನಾಟ್ ಗೋಯಿಂಗ್ ಔಟ್, ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಬೈತಾನೆ. ಲವ್ ಮಾಡಿ ನೋಡು, ಕಾಶಿನಾಥ್ ಇದ್ದು. ಇವಾಗ ನನ್ನ ಅಳಿಯನೇ ಗ್ರೇಟ್. ಆಯ್ತಾ, ಅಪ್ಪ ಅಮ್ಮ ಹಳೆ ಜೋಡಿ, ನಾವಿಬ್ರು ನಮ್ದೇನು ಹೊಸ ಜೋಡಿ. ಹಳೆ ಜೋಡಿ. ನೀರ್ ದೋಸೆಗೆ ನೀರ್ ದೋಸೆ. ಅಲ್ಲೋ ಯಜಮಾನ್ರೆ, ನನ್ಗೆ ಯಾವ್ದಿಷ್ಟ. ನಾವೊಂದು ಗೇಮ್ ಆಟೋಣ, ಬಿಕಾಸ್ ಇಲ್ಲಿ 2 ಜೋಡಿ ಇದೀವಿ ಆಯ್ತಾ. ಅಪ್ಪ ಅಮ್ಮ ಹಳೆ ಜೋಡಿ, ನಾವಿಬ್ರು ನಮ್ದೇನು ಹೊಸ ಜೋಡಿ. ಹಳೆ ಜೋಡಿ, ಹೊಸ ಜೋಡಿ. ಇವ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೊಸ ಜೋಡಿ. ಸ್ವಲ್ಪ ಅಲ್ಲಪ್ಪ, ತುಂಬಾ ಹೊಸ ಜೋಡಿ. ನಮ್ಮದು 38 ವರ್ಷ ಆಯ್ತು ಮದುವೆ ಆಗಿ ನೋಡಿ. ಸೊ 38 ಆಯ್ತಾ? ಆಯ್ತು. 89 ಅದೇ ಲೆಕ್ಕ ಮಾಡಿ. 89 ಅಂದ್ರೆ 36. 36 ಸಾರಿ, 36. ವೆರಿ 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 ಸ್ಮಾರ್ಟ್. ಓಕೆ, 36 ವರ್ಷ. ಇವಾಗ ನಾನು ಅಮ್ಮ ಒಂದೊಂದು ಪ್ರಶ್ನೆ ಕೇಳ್ತೀವಿ ಆಯ್ತಾ, ಅವ್ರು ಅದಕ್ಕೆ ಉತ್ತರ ಕೊಡಬೇಕು. ಓಕೆ. ಮದುವೆ ದಿನ ಅಂದ್ರೆ ನಿಮ್ಮ ಮದುವೆ ದಿನ ಅಮ್ಮ ಹಾಕಿದ್ದು ಸೀರೆ ಕಲರ್ ಯಾವುದು? ನಾನು ಹಾಕಿದ ಸೀರೆ ಕಲರ್ ಯಾವುದು ನಮ್ಮ ಮದುವೆ ದಿನ? ಮದುವೆದ್ದು. ಮದುವೆ ಅಂದ್ರೆ ಮಂಗ, ಅವು ಈರ್ ಕೊಡ್ತಿರ ಸೀರೆ ಯಾನ್ ಪಾಡ್ದಿರ ಸೀರೆ ಓ ಬನ್ನಗ ಮನೆಯಿಂದ ಬರ್ಬೇಕಾದ್ರೆ ಅವ್ರಾಂಗಿರ್ನ ಇರೇಗ ಯಾನ್ ಬನ್ನಗ ಗೊತ್ತು ಜವು ಪಾಡ್ದಿನಿಂದ. ನಾನು ಮನೆಯಿಂದ ಬರ್ಬೇಕಾದ್ರೆ ಯಾವ ಸೀರೆ ಹಾಕಿದ್ದೆ, ಅಮ್ಮ ಮನೆಯಿಂದ ಬರ್ಬೇಕಾದ್ರೆ ಯಾವ್ದು ಹಾಕಿದ್ದು? ಪಕ್ಷ ನೆನಪುಂಡ ಅಜ್ಜಿರೇಗ ಎನ್ನ ಮರ್ಯಾದೆ ಒರಿಡು. ಆಯ್ತಾ, ಬೇಗ ಬೇಗ ತೋರ್ಸಿ, ಆಯ್ಲ್ ಹೇಳಿ. ತಿರುಗಿಸಿ. ಅವೇನ್ ಚಾರ್ನ ಪೆನ್ ತೋರ ಮೇರ್ನ ಆಯನೆಂಚ ಸಪುರ ಯಾವ್ದು ನಿಮ್ ಪ್ರಕಾರ? ಏನು? ಗೋಲ್ಡನ್ ಎಲ್ಲೋ. ಓ ಕರೆಕ್ಟ್. ಕರೆಕ್ಟ್. ಗೋಲ್ಡನ್ ಎಲ್ಲು. ಗಂಡ ತಂದೆ. ಗ್ರೀನ್ ತಂದೆ ಮನೆದ್ದು. ರೆಡ್. ಸೂಪರ್, ಸೂಪರ್. ವೆರಿ ಗುಡ್, ವೆರಿ ಗುಡ್. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳದ? ನಾವ್ ಇದನ್ನ ಡಿಸ್ಕಸ್ ಮಾಡಿದ್ವಾ ನಿಮ್ ಜೊತೆ? ಇಲ್ಲ ಅಲ್ಲ, ಇಬ್ರು ಜೊತೆನು ಇದನ್ನ ಇಲ್ಲ. ಇದು ಸರ್ಪ್ರೈಸ್ ಗೇಮ್. ಸರ್ಪ್ರೈಸ್ ಗೇಮ್. ಓಕೆ. ನಮ್ಮಿಬ್ರ ಫೇವ್ರೆಟ್ ಫುಡ್ ಐಟಮ್ ಯಾವುದು? ಸ್ವೀಟ್ಸ್ ಅಲ್ಲ, ಬಟ್ ಫೇವ್ರೆಟ್. ಇಡ್ಲಿ, ದೋಸೆ, ಏನಾದ್ರು ಯಾವ್ದ್ರಲ್ಲಾದ್ರು ಫುಡ್ ಐಟಮ್, ತಿನ್ನೋ ಐಟಮ್ ಯಾವ್ದು ಇಷ್ಟ? ತುಂಬಾ ಈಸಿ, ನಿನ್ನೆಯಿಂದ ಅದನ್ನೇ ತಿಂತಾ ಇದೀವಿ. ಅಲ್ಲೋ ಯಜಮಾನ್ರೆ, ನನ್ಗೆ ಯಾವ್ದಿಷ್ಟ? ನೀರ್ ದೋಸೆಯ? ಓ ದೇವರೇ, ನಂಗೆ ನೀರ್ ದೋಸೆ ಇಷ್ಟವಾ? ನಂಗೆ ಫಿಶ್ ಅಂದ್ರೆ ಇಷ್ಟ. ರಾಂಗ್ ರಾಂಗ್. ಯಾವ್ದಾದ್ರು ಫುಡ್ ಐಟಮ್ ಅಂದ್ರೆ ಫಿಶ್, ಚಿಕನ್ ಎಲ್ಲ ಬಂತು. ಬರೀ ಬೊಕ್ಕ ಇರ್ಪ ನೋಡು. ನೀರ್ ದೋಸೆಗೆ ನೀರ್ ದೋಸೆ ಅಲ್ಲ, ಪದಾರ್ಥ ಹೇಳಿಲ್ಲ, ಪದಾರ್ಥ ಬೇರೆ. ಫುಡ್ ಐಟಮ್ ಫುಡ್ ಅಂದ್ರೆ ಎಲ್ಲ ಬಂತು. ಓಕೆ, ದೀಪು ತೋರಿಸಿ ನೋಡಿ. ಜನರಲ್ ಆಗಿ ಚಿಕನ್, ಫಿಶ್, ಐಸ್ ಕ್ರೀಮ್. ಇವಾಗ ನನ್ನ ಅಳಿಯನೇ ಗ್ರೇಟ್. 36 ವರ್ಷದಿಂದ ನಾನಿದ್ದೇನೆ ಇವ್ರ ಜೊತೆ. ನೋಡಿ, ವೇಸ್ಟ್ ವೇಸ್ಟ್. ಪಪ್ಪನ್ ಪ್ರಕಾರ ನೀರ್ ದೋಸೆ ನಾನೇ ಮಾಡಿ ಕೊಡುದು. ಮಟನ್ ಮಟನ್ ಅಲ್ವಾ ಬೇಬಿ? ಫಿಶ್ ಮಟನ್ ಹಾಕ್ಬೇಕಿತ್ತು ಅವರು. ಅದು ಬಿಟ್ಟು ನೀರ್ ದೋಸೆ. ನೀನು ಒಂದೇ ಹೇಳಿ, ಯಾವ ಹೇಳಿದ್ದು ಒಂದೇ, ಅದಕ್ಕೆ ಅದು ಒಂದೇ ಆಗುದು. ನೆಕ್ಸ್ಟ್ ಕ್ವೆಶ್ಚನ್. ಓಕೆ. ಮದ್ವೆ ಆದ್ಮೇಲೆ ನಾವು ಫಸ್ಟ್ ಹೋಗಿರುವ ಪ್ಲೇಸ್ ಯಾವುದು? ನಾವು ಮದ್ವೆ ಆದ್ಮೇಲೆ ಹೋಗಿರುವಂತ ಫಸ್ಟ್ ಜಾಗ ಯಾವುದು ಅಂತ. ಟೆಂಪಲ್ ಆಗಿರ್ಬೋದು, ಯಾವ್ದಾದ್ರು ಮನೆ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಎಲ್ಲ ಹೋಗಿದ್ವಿ. ನೆನಪುಂಡೇರಿಗ? ಮದುವೆ ಮುಂಚೆ, ಮದುವೆ ನಂತರ. ಮದ್ವೆ ನಂತರ ಅಂದಾಜು ಬರಲಿ ಓಡಾಡಲ್ಲ ಪೋತಾರ. ಪಿಕ್ಚರ್ಗೆಲ್ಲ ತೋತಿನಾರ. ಬರಲಿ, ಲವ್ ಮಾಡಿ ನೋಡು, ಕಾಶಿನಾಥ್ ಇದ್ದು. ಪಪ್ಪಂಗ್ ನೆನ್ಪೇ ಇಲ್ಲ, ಅವ್ರಿಗೆ ನೆನ್ಪಿಲ್ಲ. ಲವ್ ಮಾಡಿ ನೋಡು ಅಂತ ಒಂದು ಪಿಕ್ಚರ್. ನಾವು ರಾಜಸ್ಥಾನ್ ಹನಿಮೂನ್. ಎಸ್, ರಾಜಸ್ಥಾನ್. ಪಪ್ಪ ಏನ್ ಬರ್ದ್ರು ಅಂದ್ರೆ ಇಬ್ರೇ ಹೋಗಿದಲ್ಲ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ದೇವೆ. ಯಾವುದು ಪಿಕ್ಚರ್? ಅದು ಅಮ್ಮ ಹೇಳ್ಕೊಟ್ಟಿದ್ದಕ್ಕೆ. ದೀಪಗೆ 3 ಪಾಯಿಂಟ್, ಪಪ್ಪನಿಗೆ 0. ಅವರಿಗೆ 0. ಅವ್ರಿಗೆ ಯಾವ್ದು ನೆನಪಿಲ್ಲ. ನಾನ್ ಜಾಸ್ತಿ ಬೈಯೋದು ಯಾಕೆ ಪಪ್ಪನಿಗೆ? ನಾನು ನಿಮಗ್ ಜಾಸ್ತಿ ಬೈಯೋದು ಯಾವ ವಿಷಯಕ್ಕೆ? ಜಾಸ್ತಿ ಬೈತಿರ್ತೇನೆ ಯಾವ ವಿಷಯಕ್ಕೆ? ಏನ್ ಬೇಬಿ ಅಷ್ಟೊಂದು ಯೋಚನೆ ಮಾಡ್ತೀರಾ? ಎಲ್ಲದಕ್ಕೂ ಬೈತಾ ಇರ್ತೀನ.
ಏನ್ ಆನ್ಸರ್ ನೋಡೋಣ ಇಬ್ರದನ್ನು ತೋರಿಸಿ ಕ್ಯಾಮ್ರಾಗೆ. ಮೇರ್ ದಾದಂಡಲ್ಲ ಬರೆಯೋಡು ತಪ್ಪು ಕೆಬಿನ್ ಬೀಂಟದು ಬಿಡುವೆತ್ತ ಕೆಬಿನ್ ಬೀಂಟದು ಬಿಡುವೆತ್ತ ತಪ್ಪು ತಪ್ಪು ಬರೆ ಹೊಡಿತ್ತೆ. ನೆಕ್ಸ್ಟ್ ತೋರಿಸಿ ನಿಮ್ಮ ಉತ್ತರ ಅಲ್ಲಿ ತೋರಿಸಿ. ನಾಟ್ ಗೋಯಿಂಗ್ ಔಟ್, ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಐತೆ. ಹೌದಾ? ಅದು ನನ್ನ ವೈಫ್ನ. ಏ ಮಂಗ ಯಾನ್ ಜಾಸ್ತಿ ನೆನಪಿನ ಕ್ಲೀನಿಂಗ್ ಚೂಡ ಯಾವ್ದಕ್ಕೂ ಅವಳು ಕೂರು ಅಂತ ಹೇಳ್ತಾ ಇದ್ದು. ಯಾಕಂದ್ರೆ ಅವಳಿಗೆ ಸಮಾಧಾನವೇ ಇಲ್ಲ. ನಂಗೆ ತುಂಬಾ ಕ್ಲೀನ್ ಇರ್ಬೇಕಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಬೈತಾ ಇರೋದು ಅವ್ರಿಗೆ. ಅದಕ್ಕೆ ಬೈತಾ ಇದ್ದ, ಅದಕ್ಕೆ ಅವ್ರು ಹಾಕ್ಬಿಟ್ಟು ಅವಳು, ಅದಕ್ಕೆ ಮತ್ತೆ ಇಲ್ಲ. ಪಂಡ್ರಾಯ್ಚ ಫ್ರಿಜ್ ಮುಟ್ಟುಂಡ ನೆರ್ಪಲ್ಲೆಲ್ಲ ಬಡಿದಿಂದ ಹ್ಯಾಬಿಟ್ ಬಂದ ಮುಗಿಟ್ಟು ಪೂರ ಎಲ್ಲ ಬಂತಲ್ಲ ಎಲ್ಲ ನೆರ್ಪುಜಿ. ದೀಪು ಎಲ್ಲಿಗೂ ಬರಲ್ಲ, ಎಲ್ಲಿಗೂ ಹೋಗಲ್ಲ, ಅವ್ರಿಗೆ ಬರೀ ನಿದ್ದೆ ಇಷ್ಟ. ನನಗೆ ಯಾರ ಜೊತೆ ನಾನು ಹೋಗ್ಲಿಕ್ಕೆ ಅಂತ ಅಲ್ವಾ? ತುಲೆ ಆಯ್ ಕರೆಕ್ಟ್ ಅಂದಾಜಿ ಮಲ್ದೆ ಈ ಒಂಜಿ ಎಂಚಿನ ಪೂರ ತಪ್ಪೆ ಬೇರೆ ಪರ್ಫೆಕ್ಟ್. ಅಮ್ಮನ್ಗೆ ಪಪ್ಪನ್ಗೆ ಜಾಸ್ತಿ ಬೈಗಳು ಸಿಗೋದು ನನಗೆ ಗೊತ್ತಿರೋ ಪ್ರಕಾರ ಕ್ಲೀನಿಂಗ್ ವಿಷಯದಲ್ಲೇ, ತುಂಬಾ ಕ್ಲೀನಿಂಗ್ ವಿಷಯದಲ್ಲಿ. ಫ್ರಿಜ್ ಓಪನ್ ಮಾಡ್ತಾರೆ, ನಾವೆಲ್ಲ ಈ ತರ ಹ್ಯಾಂಡ್ಲ್ ಹೇಳ್ತಾರೆ, ಅವರು ಹೀಗೆ ಹೋಗಿ ಕೈ ಇಡ್ತಾರೆ. ಅಲ್ಲಿ ಅವರ ಸಿಗ್ನೇಚರೇ ಬರಬೇಕು ಫುಲ್ ಹ್ಯಾಂಡ್ಲ್ ಇದ್ದು. ವಿದೌಟ್ ಎನಿ ಪ್ಲ್ಯಾನಿಂಗ್ ನಾವು ಸಡನ್ನಾಗಿ ಮಾಡಿರೋದು ಇದು. ಸೊ ಯಾರಿಗೂ ಐಡಿಯಾನೂ ಇಲ್ಲ. ಸಡನ್ನಾಗಿ ಏನೇನು ಕ್ವೆಶ್ಚನ್ಸ್ ಬರ್ತಾಯಿತ್ತು ಮೈಂಡಿಗೆ ಅದನ್ನೇ ಕೇಳ್ತಾ ಇದ್ವಿ, ಆಯಿತಾ? ಜಸ್ಟ್ ಫಾರ್ ಫನ್ ಅಷ್ಟೇ. ನೆಕ್ಸ್ಟ್ ಕ್ವಶನ್. ಫಸ್ಟ್ ಟೈಮ್ ನೀವು ಐ ಲವ್ ಯು ಅಂದಿದ್ದು ಯಾವಾಗ? ನನ್ಗೆ ಹೇಳಲೇ ಇಲ್ಲ ಅವರು, ಇಷ್ಟವರೆಗೆ ಹೇಳಲಿಲ್ಲ, ಹೇಳಲೇ ಇಲ್ಲ ನನ್ಗೆ ಆ ಪದ ಗೊತ್ತೇ ಇಲ್ಲ ಅವರ ಬಾಯಿಂದ. ಅದನ್ನ ತೂಕ ನೀವು ಬರೀರಿ ಯಾವಾಗ ಅಂತ. ಫಸ್ಟ್ ಟೈಮ್ ಐ ಲವ್ ಯು ಅಂದಿದ್ದು ಯಾವಾಗ, ಯಾವ ಜಾಗದಲ್ಲಿ, ಎಲ್ಲಿ? ನೆನ್ಪಿಲ್ವಾ ಬೇಬಿ ನಿಮ್ಗೆ? ಅಲ್ಲ ಮೇರುಜ್ಜಿಯರು ಅಂದೆರಡು ಇಜ್ಜೆ ಆನ್ಸರ್. ಹಳೆ ಕಾಲದ ಜೋಡಿ ಹೊಸ ಕಾಲದ ಜೋಡಿಗಿರೋ ವ್ಯತ್ಯಾಸ ತೋರಿಸಿ ಕ್ಯಾಮ್ರಾಕ್ಕೆ. ನಿಮ್ ಉತ್ತರ ಎಂತ? ಕೇರಳಗೆ ಹೋಗಿದ್ದು ಆಗ. ಇದು ದಮ್ ತೋರಿಸಿ. ಅವೇನ್ ಬರ್ತಿರ್ಲ ಕೂಡ ನೋ ಆನ್ಸರ್ಗೆ. ಹೆಂಗ ತಲಿ ಕೆಡು. ಕೇರಳದಲ್ಲ ನೀವ್ ಹೇಳಿದ್ದು? ಹೌದಾ? ಇದು ಓಲ್ಡ್ ಇಸ್ ಗೋಲ್ಡ್ ಅಲ್ವಾ, ಅದಕ್ಕೆ. ಓಕೆ. ಯಾರು ನೋಡ್ಲಿ ನಗಡ್ಲಿ ಮತ್ತೆ ಇರ್ ಬಂತಾರ ನೆಗಡ್ಲಿಕ್ಕೆ ಹೇಳಿ, ಇಲ್ಲದ್ರೆ ಎಲ್ಲಿ ನೆಗಡ್ತಾರೆ ಅವರು? ನಾವು ನಿಮಗ್ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಯಾವ್ದು? ಯಾವ್ದಾದ್ರೂ ಆಗ್ಲಿ, ಹೇಳಿ. ನೀರೇಗ್ ನೆನಪುಂಡ? ಬರೀರಿ. ನಾನು ನೋ ಗಿಫ್ಟ್ ಬರೀಪೇರ. ನಾವು ನಿಮಗ್ ಕೊಟ್ಟಿರುವಂತ ಫಸ್ಟ್ ಉಡುಗೊರೆ ಪಂಡ ತೆಲಿಪೇರವಲ್ಲ ನೆನಪಿಲ್ಲಗೆ ಮೇರೆ ಎನ್ನಟ್ಟು ದಾಯಿಗೆ ಜೀವನ ಅಲ್ಪ ನೆನಪಿಜ್ಜ ಯಾರು? ನೀವ್ ಹೇಳಿ ಯಾವ್ದು? ಪರ್ಫ್ಯೂಮ್. ಓ ಕರೆಕ್ಟ್. ನಿಮ್ ಬರ್ತ್ಡೇಗಲ್ಲ ನಾನು ಕೊಟ್ಟಿದ್ದು. ಪಪ್ಪನ್ಗೆ ನಂಗೆ ನೆನಪಿಲ್ಲ ಕೊಟ್ಟಿದಂತ. ಅದು ತುಂಬಾ ವರ್ಷ ಅದೆಂಕ್ಲ ನೆನಪಿಜ್ಜಿ ನೆನಪಿದ್ದ ಎಂಕ್ಲ ಕೊರ್ಪಿನ ಕ್ರಮನೇ ಇತ್ತಿಜ್ಜಿ. ತುಂಬಾ ವರ್ಷ ಆಗಿದೆ, ಆವಾಗೆಲ್ಲ ಗಿಫ್ಟ್ ಎಲ್ಲ ಕೊಡೋಕೆ ಇದಿಲ್ಲ ಅಲ್ಲ. ಹಾ, ನಮ್ಮ ಬರ್ತ್ಡೇ ಡೇಟ್ ಯಾವ್ದು ಬರೀರಿ ನೋಡೋಣ. ಬರ್ತ್ಡೇ ಡೇಟ್ ಮತ್ತೆ ಇಸ್ವಿ ಯಾವ ದಿನ ಬರೇ ಜಿಡ ತೆಲಿಪೇರಿ ಗ್ಯಾರಂಟಿ ತೆಲಿಪೇರಿ ಈರ್ ಎನ್ನೊಟ್ಟಿದ್ದಲ ಪ್ರಯೋಜನ ಜೀವನ್ಪೇರಿ. ಬರ್ತ್ಡೇ ಡೇಟ್ ಯಾವ್ದಾದ್ರು ಹೇಳಿ. ಹಾ, ನನ್ನ ಫ್ಯಾಮಿಲಿ ಯಾರ್ದು ನೆನಪಿಲ್ಲ ಈಗ. ಈಗಲ್ಲ ಅವರಿಗೆ ಮುಂಚಿಂದ ನೆನಪು. ಆ ಮಗಳದ್ದು ಹೇಳಿ, ಮಗಂದು ಹೇಳಿ. ನಾಯಿ ಗೊತ್ತು ಜಿ, ಗೊತ್ತು ಬೋಡು. 26 ಸೆಪ್ಟೆಂಬರ್ 19 ಅಷ್ಟೇ. 26 ಸೆಪ್ಟೆಂಬರ್ ಕರೆಕ್ಟ್. ಒಬ್ಬ ನೆನಪೇಜಿ ಬೊಡಿದಿನ ಬರ್ತ್ಡೇ ಅಲ್ಲ, ಬೊಡಿದಿನಲ್ಲ, ಮಗಳದ್ದು ಕೇಳಿ, ಅಳಿಯಂದು ಕೇಳಿ, ಸೊಸೆದು ಕೇಳಿ, ಮಗಂದು ಕೇಳಿ, ಯಾವ್ದು ನೆನಪಿಲ್ಲ. ಅವರದ್ದು ನೆನಪಿದೆ ಅವರಿಗೆ. ಮತ್ತೆ ಬೇರೆ 25 ಜನವರಿ 23 ಮದುವೆ ದಿನ ಪುಣ್ಯನಂದ, ಅದೊಂದು ನೆನಪಿದೆ ಅವರಿಗೆ. ಅಲ್ಲ, ಮದುವೆ ದಿನನೂ ನೆನಪಿಲ್ಲ, 28 ಹೇಳ್ತಾರೆ ಅವರು. 23 ನವೆಂಬರ್ 89. 89. ಹೌದಾ? ಬರೀಪಿನಿತ್ತೆ 23 ನವೆಂಬರ್. ನಾನು ಹೇಳಿಕೊಡ್ಬೇಕು. ನಂದೊಂದು ಗೊತ್ತುಂಟು ಅಷ್ಟೇ, ಎಲ್ಲ ನಮ್ ಬರಿತಾ ಇರ್ತೇವಲ್ಲ. ನಮಗೆ ಯಾವ ಕಲರ್ ಅಂದ್ರೆ ತುಂಬಾ ಇಷ್ಟ? ನಿಲ್ಕರಿ ಜಾಕುಲ್ ಬರೀಪಿನತ
ಮಲ್ಟಿ ಕಲರ್ ಅಂದೆ ಪೂರ ಬರೆಯೋದು ಪಪ್ಪನ ಏತಿ ಪಪ್ಪನ ಈತುದ್ದ ಅಮ್ಮಗ ಪೂರ ಕಲರ್ ಪೂರ ಕಲರ್ ಇಷ್ಟ. ಹಾ ತೋರ್ಸಿ ಪಪ್ಪನ್ ಯಾವ ಆನ್ಸರ್ ತೋರ್ಸಿ ಏನ್ ಬರ್ ಅಲ್ಲಿ ತೋರ್ಸಿ ಓ ಯಾಂಕ್ ರಡ್ ಓ ಹೇಟ ಓ ಎನ್ನ ಹೇಟ್ ತೋರ್ಸಿ ಎಲ್ಲೋ ಅಂಡ್ ಬ್ಲಾಕ್ ಇಷ್ಟ ಆದ್ರೆ ಅದು ಎರಡು ಹಾಕ್ಲಿಕ್ಕಿಲ್ಲ. ಅದು ಒಂದೇ ನೆನಪು ನನ್ನ ಗಂಡನಿಗೆ. ಮತ್ತೆ ಕರೆಕ್ಟ್ ಅವು ಹಾ ಎಲ್ಲೋ ಬ್ಲ್ಯಾಕ್ ನಂಗೆ ಹಾಕ್ಲಿಕ್ಕಿಲ್ಲ. ಎಲ್ಲೋ ಇಷ್ಟ ನನ್ಗೆ, ಹಾಕ್ಲಿಕ್ಕಿಲ್ಲ. ಬ್ಲ್ಯಾಕ್ ಇಷ್ಟ ಇಲ್ಲ. ನಿಂಗೆ ಎಲ್ಲೋ ಜಾಸ್ತಿ ಫೇವರೇಟ್. ನನಗೆ ಎಲ್ಲೋ ಇಷ್ಟ. ಎಲ್ಲೋ ಇಷ್ಟ. ನಾವು ಜಾಸ್ತಿ ಮನೆಯಲ್ಲಿ ಯಾವ ಅಡ್ಗೆ ಮಾಡ್ತೀವಿ? ವೆಜಿಟೇಬಲ್ಸ್. ಅತ್ತಿ ವೆಜಿಟೇಬಲ್ಸ್ ಮಲ್ಪನೆ ಅನ್ನ ಫಿಶ್ ಲ ಮಲ್ಪೆ ಐಟಮ್ ಅಂತ ಹೇಳ್ಬೇಕು. ಜಾಸ್ತಿ ನೀರ್ ದೋಸೆನಾ, ಇಡ್ಲಿಯ, ಸಾಂಬಾರ, ಚಿಕನ್, ಮಟನ್ ಎಂತ ಜಾಸ್ತಿ ಮಾಡ್ತಾರೆ? ಫಿಶ್ ಉಪ ನೋಡು. ಚಿಕನ್ ಬೇಬಿ ಜಾಸ್ತಿ ಮಾಡೋದು ಚಿಕನ್. ಯಾ ಜಾಸ್ತಿ ಮಾಡೋದು ಚಿಕನ್. ಚಿಕನ್. ಹಾ ಪಪ್ಪ ನಮ್ಮ ಅಲ್ಲಲ್ಲಿ ಇಷ್ಟುಂಟು ಅದೇ ಲೈಕಾ ಜಾಸ್ತಿ ಯಾನ್ ಜಾಸ್ತಿ ಓ ಅಟಿಲ್ ಮಲ್ಪುಂಡು ಇಲ್ಲಡ್ ನಿಲ್ಕರಿ ಇಜ್ಜ ಮಾರ್ ಬರೆಯಡ ಅಲ್ಪಲ್ಲಿ ಗುದ್ದು ಮಾಡ್ಬೇಕು. ಏನೇನ ಬರೇಂಡ ತೋರ್ಸಿ. ಹಾ ಏನ್ ಆನ್ಸರ್? ಫಿಶ್ ಸಾಂಬಾರ್. ಫಿಶ್ ಸಾಂಬಾರ್. ಫಿಶ್ ಸಾಂಬಾರ್ ಫ್ರೈ. ಫಿಶ್ ಫ್ರೈ. ಫಿಶ್ ಸಾಂಬಾರ್ ಅಂಡ್ ಫ್ರೈ. ಅದೇ ಅದೇ ಅವಳಿಗೆ ಬೇಕು. ಒಂದೇ ಮಾರ್ಕ್ ಒಂದೇ ಲಾಸ್ಟ್ ಇದೆ. ಫೈನಲಿ ಇದಾಗಿತ್ತು ಒಂದು ಫನ್ ರೌಂಡ್ ಆಫ್ ಗೇಮ್ ಆಯ್ತಾ. ಒಬ್ಬೊಬ್ರು ಮೆಮೊರಿ ಪಾರ್ಟ್ ಚೆನ್ನಾಗಿರುತ್ತೆ, ಒಬ್ಬೊಬ್ರು ಮೆಮೊರಿ ಪಾರ್ಟ್ ಚೆನ್ನಾಗಿರಲ್ಲ ಅಷ್ಟೇ. ಹಾಗೆ ಸುಮ್ಮನೆ ಟೈಮ್ ಪಾಸ್ಗಂತ ಮಾಡಿ ನಮಗೆ ನಗು ಬಂತು. ಸೊ ಈ ನಗುನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಒಬ್ರನ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡೋದೇ ಬೇಡ. ಕೆಲವೊಬ್ರಿಗೆ ನೆನಪಿರುತ್ತೆ, ಕೆಲವೊಬ್ರಿಗೆ ನೆನಪಿರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟ್ರೆಡಿಷ್ನಲ್ ಹಳೆ ಜೋಡಿಗಳಿಗೆ ತುಂಬ ರಿಲೇಟೇಬಲ್ ಕೂಡ ಅನಿಸ್ಬೋದು ಅಲ್ವಾ. ಎನಿವೇಸ್ ಈ ಒಂದು ಫನ್ ನಗ್ತಾ ನೋಡಿರುವಂಥ ವಿಡಿಯೋ ಇಷ್ಟವಾದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಓಕೆ, ಇವರೆಲ್ಲ ಹೋದರು, ಇನ್ನು ನಾವು ಕ್ಲೀನಿಂಗ್ ಮಾಡಿ ಪ್ಯಾಕ್ ಮಾಡೋದು ಅಷ್ಟೇ.